ಏಕಾದಶಿ ಹಿನ್ನೆಲೆಯಲ್ಲಿ ತಿಮ್ಮಪ್ಪನ ದೇವಾಲಯಗಳಲ್ಲಿ ಜನಸಾಗರ ತುಂಬಿ ತುಳುಕ್ತಾ ಇದೆ. ವಿವಿಧ ಹೂ ಹಣ್ಣುಗಳಿಂದ ತಿಮ್ಮಪ್ಪನ ದೇವಾಲಯವನ್ನ ಅಲಂಕಾರ ಮಾಡಲಾಗಿದೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲೂ ಕೂಡ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಇವತ್ತು ಏಕಾದಶಿ ವೈಕುಂಠ ಏಕಾದಶಿ ಇರುವಂತಹ ಹಿನ್ನೆಲೆಯಲ್ಲಿ ತಿಮ್ಮಪ್ಪನ ದೇವಾಲಯಗಳಲ್ಲಿ ಇಡೀ ಭಕ್ತರ ಜನಸಾಗರವೇ ತುಂಬಿ ತುಳುಕ್ತಾ ಇರುವಂತದ್ದು. ವಿವಿಧ ಹೂ ಹಣ್ಣುಗಳಿಂದ ಅದರ ಜೊತೆಗೆ ವಿವಿಧ ರೀತಿಯಲ್ಲಿ ತಿಮ್ಮಪ್ಪನನ್ನ ಅಲಂಕಾರ ಮಾಡಲಾಗಿದೆ. ಇಡೀ ವಜ್ರ ವೈಢೂರ್ಯದಿಂದ ಇವತ್ತು ಎಲ್ಲೆಡೆ ತಿರುಪತಿ ಅಲ್ಲೂ ಕೂಡ ಅದರ ಜೊತೆಗೆ ತಿಮ್ಮಪ್ಪ ಎಲ್ಲೆಲ್ಲಿದ್ದಾರೋ ಎಲ್ಲೆಲ್ಲಿ ಅವರನ್ನ ಆರಾಧನೆ ಮಾಡ್ತಾರೋ ಅಲ್ಲೆಲ್ಲ ಕೂಡ ಇವತ್ತು ಇಡೀ ದೇವಾಲಯದ ತುಂಬ ಎಲ್ಲ ಕೂಡ ಇಡೀ ದೇವಲೋಕವೇ ಭೂಮಿಗೆ ಇಳಿದು ಬಂದ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಸೊ ಈಗಾಗಲೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಏಕಾದಶಿಯ ಸಂಭ್ರಮ ಕೂಡ ಇರುವಂತದ್ದು. ನಮ್ಮ ಪ್ರತಿನಿಧಿ ಹರ್ಷಿತಾ ಕೂಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಜನರೊಟ್ಟಿಗೆ ಮಾತನಾಡುತ್ತಾ ಹಾಗೆ ದೇವರ ಅಲಂಕಾರ ಹೇಗಿದೆ, ದೇವಸ್ಥಾನದ ಅಲಂಕಾರವನ್ನ ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಗೋವಿಂದ ವೆಂಕಟರಮಣ ಗೋವಿಂದ. ಇವತ್ತು ಎಲ್ಲೆಡೆ ಕೂಡ ಗೋವಿಂದನ ಆರಾಧನೆ ಕೂಡ ಜೋರಾಗಿರುವಂಥದ್ದು. ಇದು ವೈಕುಂಠ ಏಕಾದಶಿ. ವರ್ಷದಲ್ಲಿ ಹಲವು ಏಕಾದಶಿಗಳು ಕೂಡ ಬರ್ತವೆ, ಆದರೆ ವೈಕುಂಠ ಏಕಾದಶಿ ವರ್ಷದಲ್ಲಿ ಮಾತ್ರ ಬರುವಂಥದ್ದು. ಸದ್ಯ ಈ ಒಂದು ವೈಕುಂಠ ಏಕಾದಶಿಯ ವಿಶೇಷತೆ ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ಇವತ್ತು ನಾನು ಮಲ್ಲೇಶ್ವರಂನಲ್ಲಿರುವಂಥ TTD ದೇವಸ್ಥಾನದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಕೂಡ ಬೆಳಗಿನ ಜಾವದಿಂದಲೂ ಕೂಡ ಸಹಸ್ರಾರು ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು ವೈಕುಂಠ ಏಕಾದಶಿ ಅಂದರೆ ವೈಕುಂಠ ದ್ವಾರ ಓಪನ್ ಆಗುತ್ತೆ ಅನ್ನುವಂಥದ್ದು ಒಂದು ವಾಡಿಕೆ. ಸದ್ಯ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಲ್ಲೇಶ್ವರಂನಲ್ಲಿರುವಂಥ TTD ದೇವಸ್ಥಾನದಲ್ಲಿ ಕೂಡ ಸಾಕಷ್ಟು ಸಹಸ್ರಾರು ಭಕ್ತರು ಕೂಡ ಬೆಳಗಿನ 3 ಗಂಟೆಯಿಂದಲೂ ಕೂಡ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾರುವಂಥದ್ದು. ಅಂದರೆ ಇವತ್ತು ವಿಷ್ಣು ಏನಂತಂದರೆ ನಿದ್ದೆಯಿಂದ ಎಚ್ಚರಗೊಂಡು ಮುಕ್ಕೋಟಿ ದೇವತೆಗಳಿಗೆ ದರ್ಶನವನ್ನು ಕೊಡ್ತಾನೆ ಅನ್ನುವಂಥದ್ದು ನಂಬಿಕೆ. ಹೀಗಾಗಿ ಇವತ್ತು ಎಲ್ಲ ಒಂದು ವೆಂಕಟೇಶ್ವರನ ದೇವಸ್ಥಾನಗಳಿಗೂ ಕೂಡ ಜನ ಭೇಟಿ ನೀಡಿ ದರ್ಶನವನ್ನು ಪಡಿತಾರೆ. ಅದರ ಜೊತೆಗೆ ಈ ಒಂದು TTD ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು. ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿದೆ. ಅದರ ಜೊತೆಗೆ ತೆಂಗಿನ ಗರಿಯಿಂದಲೂ ಕೂಡ ಒಂದು ಮಂಟಪದ ಮೂಲಕ ಹಾಕಿ ಈ ಒಂದು ದೃಶ್ಯ ಕೂಡ ಕಣ್ಮನ ಕೂಡ ಸೆಳೀತಾ ಇರುವಂಥದ್ದು. ಅದರಲ್ಲೂ ಕೂಡ ಬೆಳಗಿನ ಜಾವದಿಂದ ಕೂಡ ಸಹಸ್ರಾರು ಭಕ್ತರು ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದರ್ಶನವನ್ನು ಪಡೆಯೋಕ್ಕೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ವೆಂಕಟೇಶ್ವರನ ದರ್ಶನ ಮಾಡಿ ಉಪವಾಸ ಮಾಡಿ ಆರಾಧನೆ ಮಾಡಿದರೆ ಇವತ್ತು ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ನಂಬಿಕೆ. ಹೀಗಾಗಿ ಬೆಳಗಿನ ಜಾವದಿಂದಲೂ ಕೂಡ ಬೆಂಗಳೂರಿನ ಎಲ್ಲ ವೆಂಕಟೇಶ್ವರನ ದೇವಸ್ಥಾನಗಳು ಕೂಡ ಇವತ್ತು ಫುಲ್ ಬ್ಯುಸಿ ಆಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ TTD ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಆಂಧ್ರದಲ್ಲಿರುವಂಥ ತಿರುಪತಿ ದೇವಸ್ಥಾನದಲ್ಲಿ ನಿನ್ನೆ ಕಾಲು ತುಳಿತದಿಂದಾಗಿ ಜನ ಮರಣ ಹೊಂದಿದ್ರು. ಸದ್ಯ ಆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು TTD ದೇವಸ್ಥಾನದಲ್ಲಿ ಕೂಡ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಜನ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಹರ್ಷಿತಾ ಪಾಟೀಲ್, ರಾಜ್ ನ್ಯೂಸ್, ಬೆಂಗಳೂರು. ಮಾರ್ಗಶಿರದ 11ನೇ ಚಂದ್ರನ ದಿನ ಈ ಒಂದು ವೈಕುಂಠ ಏಕಾದಶಿ ಶ್ರೀನಿವಾಸನನ್ನ ನೆನೆಯುವ ಮುಖಾಂತರವಾಗಿ ಆಚರಿಸಲಾಗುತ್ತೆ. ಪ್ರತಿ ದೇವಾಲಯದಲ್ಲೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರ, ಪ್ರಸಾದ. ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷವಾದಂತಹ ಮಹತ್ವ ಇದೆ. ವೈಕುಂಠ ಏಕಾದಶಿ ವೈಷ್ಣವ ಹಿಂದೂಗಳ ಅತಿ ದೊಡ್ಡ ಉಪವಾಸಗಳಲ್ಲಿ ಕೂಡ ಒಂದಾಗಿದೆ. ಈ ಏಕಾದಶಿಯ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. ಶುಭ ಫಲ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಈ ರೀತಿಯಾಗಿ ಇಡೀ ದೇವಸ್ಥಾನವನ್ನ ದೇವಾಲಯದಲ್ಲಿ ಬರುವಂಥವ್ರಿಗೆಲ್ರಿಗೂ ಕೂಡ ಮಂತ್ರಮುಗ್ಧರನ್ನಾಗಿಸುತ್ತೆ. ಚಿಕ್ಕಬಳ್ಳಾಪುರ ನಗರದ ಕಂದಾವರ ಬಾಗಿಲಿನಲ್ಲೂ ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರವನ್ನ ಮಾಡಿ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ದೇವರ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿದ್ರು ಭಕ್ತರು. ಬೆಳಗ್ಗೆ 6 ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಭಕ್ತ ಸಾಗರ ಆಗಮಿಸ್ತಾ ಇದೆ. ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಲಡ್ಡು ವಿತರಣೆ ಮಾಡಲಾಗ್ತಾ ಇದೆ. ದೇವಾಲಯದಲ್ಲಿ ವಿಶೇಷ ಅಲಂಕೃತ ವೈಕುಂಠ ದ್ವಾರದ ಮೂಲಕ ಭಕ್ತರು ತೆರಳಿರುವಂತದ್ದು. ದೇವಾಲಯದಲ್ಲಿ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿದ್ದಾರೆ ಆಡಳಿತ ಮಂಡಳಿ.
ಅಣ್ಣ ಸ್ವಲ್ಪ ಇತ್ತು ಬಂದ್ಬಿಡಿ ಹೋಗಿ ಹೋಗಿ ಮುಂದಕೊಂಡಿರೋ ಹಂಗೆ ಹೋಗಿ ಆ ಕಡೆ ಬಂದು ದರ್ಶನ ಮಾಡ್ಕೊಳ್ಳಿ, ಬೇಕಾದ್ರೆ ಈ ಕಡೆ ಬರಬೇಡಿ. ಬೇಗ ಬನ್ನಿ.